ನೋಡಿ, ಇವತ್ತು ಶೋಷಿತರ ಜಾಗೃತಿ ಸಮಾವೇಶ. ನಮ್ಮ ಸಮಾವೇಶ ಮಾಡ್ತಕ್ಕಂಥದ್ದು ಶೋಷಿತರಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ ಅವ್ರಿಗೆ ಪುನಶ್ಚೇತನ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ. ಈ ವಿಚಾರದಲ್ಲಿ ಯಾವುದೇ ಸಮುದಾಯದ ವಿರುದ್ಧ ಆಗಲಿ ಇದು ಸಮಾವೇಶ ಅಲ್ಲ. ಮತ್ತು ನಮ್ಮ ಏನು ಶೋಷಿತ ಸಮುದಾಯಗಳಿದ್ದಾವೆ, ಸಮಾಜದಲ್ಲಿ ಅಸಹಾಯಕ ಸಮುದಾಯಗಳಿದ್ದಾವೆ, ಧ್ವನಿ ಇಲ್ಲದೆ ಇರತಕ್ಕಂಥ ಸಮುದಾಯಗಳಿದ್ದಾವೆ. ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಅಸಹಾಯಕ ಸಮುದಾಯಗಳಿಗೆ ಸಹಾಯವನ್ನು ಆಗುವ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಮಾವೇಶ ಇದು ಯಾವುದೇ ಬೇರೆ ಸಮುದಾಯದ ವಿರುದ್ಧದ ಸಮಾವೇಶ ಅಲ್ಲ. ಸರಿ, ಜಾತಿ ಗಣತಿ ಬಿಡುಗಡೆ ಮಾಡಬೇಕು ಅಂತಂದು ಹೇಳ್ತಿದ್ದಾರೆ, ಆದರೆ ಒಂದು ಕಡೆ ಬೇಡ ಅಂತಂದು ಹೇಳ್ತಿದ್ದಾರೆ. ಈಗ ಮೊದಲು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದರು. ಬರೀ ಜಾತಿ ಗಣತಿ ಒಂದೇ ಅಲ್ಲ, ಅವರ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ಏನಿದೆ ಎಲ್ಲ ಸಮುದಾಯಗಳಲ್ಲಿ ಅದನ್ನು ಕೂಡ ಅದರಲ್ಲಿ ಸೇರಿಸಿ ಅವರು ವರದಿಯನ್ನು ಕೊಡಬೇಕು ಅಂತ ಅವ್ರನ್ನ ನೇಮಕ ಮಾಡಿದರು. ಈಗ ಅವರ ಅವಧಿಯ ನಂತರ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಅಧ್ಯಕ್ಷರಿದ್ದಾರೆ. ಅತಿ ಶೀಘ್ರದಲ್ಲೇ ವರದಿಯನ್ನು ಕೊಡೋರಿದ್ದಾರೆ. ಆ ವರದಿಯ ಅಂಶಗಳು ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಕರಾರುವಕ್ಕಾಗಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿ ಇಲ್ಲ. ಊಹೆ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುವುದಿಲ್ಲ. ಈ ಆಯೋಗ ಏನು ಜಯಪ್ರಕಾಶ್ ಹೆಗಡೆ ಅವರ ಅಂತಿಮ ವರದಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಏನು ಸಲ್ಲಿಕೆ ಮಾಡ್ತಾರೆ, ಅತಿ ಶೀಘ್ರದಲ್ಲಿ ಸಲ್ಲಿಕೆಯಾದ ನಂತರ ಎಲ್ಲರೂ ಕೂಡ ಅದನ್ನು ಪರಾಮರ್ಶೆ ಮಾಡ್ಬೋದು. ಪರಾಮರ್ಶೆಯನ್ನು ಮಾಡಿ ಆ ಅಂಶಗಳಲ್ಲಿ ಇರ್ತಕ್ಕಂಥ ಏನಾದರೂ ಕೂಡ ಯಾವುದೇ ಸಮುದಾಯಕ್ಕೆ ಹಾನಿಕರ ಆಗ್ತಕ್ಕಂಥ ಇದ್ದರೆ ಆ ಅಂಶಗಳನ್ನು ನಾವು ಚರ್ಚೆ ಮಾಡಿ ಸಂಪುಟದಲ್ಲಿ ಮತ್ತು ಸಾರ್ವಜನಿಕ ಡೊಮೈನಲ್ಲೂ ಕೂಡ ಚರ್ಚೆಗಳನ್ನು ಮಾಡಿ ಸಾಧಕ ಬಾಧಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತಿಮವಾಗಿ ಸಮಾಜಮುಖಿಯಾದ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತದೆ. ವರದಿ ಇನ್ನೂ ಆಚೆಗೆ ಬಂದಿಲ್ಲ, ವರದಿಲಾಗಿದೆ ಹೀಗಿದೆ ಅಂತಕ್ಕಂಥದ್ದು ಊಹೆಗಳ ಆಧಾರದ ಮೇಲೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುತ್ತೆ. ವಾಟ್ ಜನರಲ್ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇಟ್ ಇಸ್ ನಾಟ್ ಪರ್ಟೈನ್ ಟು ಸ್ಟೇಟ್ ಎಲೆಕ್ಷನ್. ಲೋಕಸಭಾ ಎಲೆಕ್ಷನ್ಸ್ ಆರ್ ಡಿಫರೆಂಟ್, ಇಶ್ಯೂಸ್ ಆರ್ ಡಿಫರೆಂಟ್. ವೆರ್ ಇನ್ ಸ್ಟೇಟ್ ಲೆವೆಲ್ ಎಲೆಕ್ಷನ್ ರೀಜನಲ್ ಇಶ್ಯೂಸ್ ವಿಲ್ ಮ್ಯಾಟರ್. ಸರ್, ಈಗ ರಾಜ್ಯದಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ, ಲೋಕಸಭೆದೆಲ್ಲ ವಿವಿಧ ವಿಚಾರಗಳು ನಡೀತಾ ಇದ್ದಾವೆ. ಅಂದರೆ ತಮ್ಮಲ್ಲಿ ಗೊಂದಲಗಳಾಗ್ತಾ ಇದಾವಲ್ಲ. ಯಾವುದೇ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಪೋಲರೈಸೇಷನ್ ಅಂತೂ ಅದೇ ಆಗ್ತದೆ. ಈ ಕಡೆ ಇರೋರು ಆ ಕಡೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಹೋಗ್ತಾರೆ. ಅವರಿಂದ ಹಿಂಬಾಲಕರು ಕೂಡ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಆದ ಕ್ಷಣಕ್ಕೆ ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣಗಳಷ್ಟೇ ಬರ್ತವೆ. ಇದೇನು ಅಂತಿಮ ಅಲ್ಲ. ತಮ್ಮ ಹಿರಿಯ ನಾಯಕರೇ ಶಾಮನೂರವರು ಹಿರಿಯರಿದ್ದಾರೆ. ಅವರು ಯಾವ ಅರ್ಥದಿಂದ ಆ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಸತ್ಯವೇ ಆದರೆ ಆ ವಿಚಾರ ಅದು ಅವರಿಗೆ ಶೋಭೆ ತರುವಂಥ ಮಾತುಗಳನ್ನು. ಪಕ್ಷದಿಂದ ಏನಾದರೂ ಪಕ್ಷದಿಂದ ಅಧ್ಯಕ್ಷ ಬರ್ತಾರೆ, ಅವರು ಕ್ರಮ ತಗೋತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.